ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಜಗದ್ಗುರು ಮೌನೇಶ್ವರ ಸ್ವಾಮಿಗಳ ಜನ್ಮೋತ್ಸವ 28ನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶಿವರಾಜ ಶಾಸ್ತ್ರಿಗಳು ತಿಳಿಸಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 10ರಂದು ಈ ಜಾತ್ರಾ ಮಹೋತ್ಸವ ಜರುಗಲಿದ್ದು ಎಲ್ಲ ಭಕ್ತರು ಆಗಮಿಸಬೇಕು. ಅಂದು ಮಧ್ಯಾಹ್ನ 12ಕ್ಕೆ ಮಹಾಪ್ರಸಾದ ವಿತರಣೆ, ಪಲ್ಲಕ್ಕಿ ಉತ್ಸವ, ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಶುಭವರ್ಧನ್ ಟಿಂಗ್ಲಿಕರ್, ರಾಮಚಂದ್ರ ಮುತ್ತಕೋಡ್, ಕಾಳೇಶ್ ವಸಂತ್ ಪೊದ್ದಾರ್, ಮನೋಹರ್ ಪದ್ದಾರ್, ಶ್ರೀದೇವಿ ಪೊದ್ದಾರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಪ್ರತಿ ವರ್ಷದಂತೆ ಇಲ್ಲೇ ಕಲಬುರಗಿಯ ಹೊರವಲಯದಲ್ಲಿರುವ ಸರಸ್ವತಿಪುರ ಕಾಲನಿಯಲ್ಲಿ ಪ್ರತಿ ವರ್ಷ ನಾವು ಜನವರಿ 10ನೇ ತಾರೀಕು ಶ್ರೀ ಜಗದ್ಗುರು ಮೌನೇಶ್ವರರ ಜಾತ್ರಾ ಮಹೋತ್ಸವವನ್ನು 27 ವರ್ಷಗಳಿಂದ ನಾವು ನಡೆಸ್ತಾ ಬಂದಿದ್ದೇವೆ. ಇವಾಗ 28ನೇ ಜಾತ್ರಾ ಮಹೋತ್ಸವ ಇದಾಗಿದೆ. ಕಾರ್ಯಕ್ರಮಗಳು ಬೆಳಿಗ್ಗೆ 6 ಗಂಟೆಗೆ ರುದ್ರಾಭಿಷೇಕ ಮತ್ತು 9 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ. 10 ಗಂಟೆಯಿಂದ ಬಾಲಮೌನೇಶ್ವರರ ತೊಟ್ಟಿಲ ಕಾರ್ಯಕ್ರಮವಿರುತ್ತೆ. ನಂತರ 12 ಗಂಟೆಗೆ ಎಲ್ಲ ಒಂದು ಸುಮಂಗಲಿಯರಿಂದ ಜೋಗವನ್ನು ಹಾಡಿ ಮಹಾಮಂಗಳಾರತಿಯನ್ನು ಮಾಡ್ತಾರೆ. 12 ಗಂಟೆಯಿಂದ ಏಕಕಾಲದಲ್ಲಿ ಮಹಾಪ್ರಸಾದ, ಸುಮಾರು 5-6 ಸಾವಿರ ಜನರು ಒಂದೇ ಕಾಲದಲ್ಲಿ ಕುಂತು ಮಹಾಪ್ರಸಾದವನ್ನು ಮಾಡ್ತಾರೆ. ನಂತರ 3 ಗಂಟೆಯಿಂದ ಪಲ್ಲಕ್ಕಿ ಮಹೋತ್ಸವ, ಪುರವಂತರ ಸೇವೆ, ವಿಶೇಷವಾಗಿ ತಿಂತಳಿ ಭಾಷಾ ಮೇಳದೊಂದಿಗೆ ಈ ಒಂದು ಪಲ್ಲಕ್ಕಿ ಸೇವೆ ನಡೆಯುತ್ತೆ. ನಂತರ ರಾತ್ರಿ 7 ಗಂಟೆಗೆ ಶ್ರೀ ಜಗದ್ಗುರು ಮೌನೇಶ್ವರರ ಒಂದು ಗರ್ಭಗೃಹ ಪ್ರವೇಶವಾದ ನಂತರ ರಾತ್ರಿ 10 ಗಂಟೆಯಿಂದ ಪ್ರಸಿದ್ಧ ಸಂಗೀತ ಕಲಾವಿದರಿಂದ ಬೆಳಗಿನ ಜಾವದವರೆಗೆ ಸಂಗೀತ ಕಾರ್ಯಕ್ರಮ ನಡೆಯುತ್ತೆ. ವಿಶೇಷವಾಗಿ ಈ ವರ್ಷ ನಾವು ಶಾಶ್ವತ ಅಭಿಷೇಕವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅಂದರೆ ಜನವರಿ 10ನೇ ತಾರೀಕಿನಿಂದಲೇ ಆ ಅಭಿಷೇಕವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೆ ಭಕ್ತಾದಿಗಳು ಈಗಾಗಲೇ ಎಷ್ಟೋ ಜನರು ಆ ಅಭಿಷೇಕಕ್ಕೆ 1,101 ರೂಪಾಯಿ ಕಾಣಿಕೆಯನ್ನು ಕೊಟ್ಟು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ಅದಕ್ಕೆ ಮುಂದೆ ಭಕ್ತಾದಿಗಳು ಯಾರಾದರೂ ಕೂಡ ಆ ಒಂದು ಅಭಿಷೇಕದಲ್ಲಿ ಪಾಲ್ಗೊಳ್ಳುವವರು ಆ ಜಾತ್ರಾ ದಿನದಲ್ಲಿಯೂ ಕೂಡ ತಾವು ತಮ್ಮ ಹೆಸರನ್ನು ನೋಂದಾಯಿಸಿ ಅಭಿಷೇಕಕ್ಕೆ ತಾವೆಲ್ಲರೂ ಕೂಡ ತಮ್ಮ ವಿಶೇಷವಾದಂಥ ದಿನಗಳಲ್ಲಿ ಅಭಿಷೇಕವನ್ನು ಮಾಡುವಂತರಾಗಬೇಕು. ಮತ್ತು ಎಲ್ಲರೂ ಕೂಡ ತನು ಮನ ಧನದಿಂದ ಈ ಸೇವೆಯನ್ನು ಪ್ರತಿ ವರ್ಷವೂ ಕೂಡ ಸಲ್ಲಿಸ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಎಲ್ಲ ಭಕ್ತಾದಿಗಳು, ಅಂದರೆ ಬರಿಗೆ ಗುಲ್ಬರ್ಗ ನಗರವಷ್ಟೇ ಅಲ್ಲ, ಇಡೀ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರು ಕೂಡ ಈ ಒಂದು ನಮ್ಮ ಜಾತ್ರೆಗೆ ಬರ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ ತಾವೆಲ್ಲರೂ ಕೂಡ ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಆ ಶ್ರೀ ಜಗದ್ಗುರು ಮೌನೇಶ್ವರರ ಕೃಪಾಶೀರ್ವಾದವನ್ನು ಪಡೆಯಬೇಕೆಂದು ಎಲ್ಲ ಭಕ್ತಾದಿಗಳಲ್ಲಿ ಎಲ್ಲ ನಮ್ಮ ಸಮಾಜ ಒಂದು ಬಾಂಧವರ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಎಲ್ಲರೂ ಕೂಡ ಯಶಸ್ವಿಯನ್ನು ಮಾಡಿಕೊಳ್ಳಿ. ಸರ್ವರಿಗೂ ಕೂಡ ಶುಭವಾಗಿ